ಸಾವುಕಾರ ಬಂದ್ಬಿಟ್ಟು ನಮಗೆ ಮನೆ ಕೊಡ್ತಾನೆ ಅಂತ ಹೇಳ್ತೀಯ. ನಾನು ಯಾಕೋ ಸಾವುಕಾರ ಬಂದ್ಬಿಟ್ಟು ಮನೆ ಕೊಡ್ತಾನೆ ಅನ್ನೋ ಡೌಟೇನೇನಿಯ. ಆ ನನ್ನ ಮಗ ಯಾಕೆ ನಮಗೆ ಬಂದ್ಬಿಟ್ಟು ಮನೆ ಕೊಡ್ತಾನೆ, ಗ್ಯಾರಂಟಿ ಕೊಡೋಕ್ಕಿಲ್ಲ. ನಾನು ನಂಬು ಸುಮ್ಕೇನಿ ಅವನು ನಂಬ್ಕೊಂಡು ಕುಂತ್ಕೊಂಡು ಸುಮ್ಮನೆ ಇದಾಯ್ತದೆ. ಇಲ್ಲಿಗೆ ಬರ್ತಾನೆ ಅಂತ ಹೇಳೋ 1 ಗಂಟೆ ಆಯಿತು, ಇನ್ನನ್ವೇ ಬಂದೇ ಇಲ್ಲ. ನೀನು ಹಾಕಿರೋ ಪಿಲಾನ್ಗೆ ನಾನು ಉಲ್ಟಾ ಗಿಲ್ಟಾ ಹೊಡೆದ್ಬಿಡ್ತಾನ ಏನೋ. ಹೊಡೆದ್ರು ಉಲ್ಟಾ ಹೊಡಿತಾನೆ, ಗ್ಯಾರಂಟಿ ಅವನು ಮನೆಗಿನ ಏನು ಕೊಡೋಕ್ಕಿಲ್ಲ ಅಂತ ಅನ್ನಿಸ್ತದೆ. ನಮಗಂತೂ ಏನು ಬೀದಿನೇ ಗತಿ. ನಿಮಗೆ ಗೊತ್ತಿಲ್ಲ ಸುಮ್ಕಿರಿ. ನಾನು ಹೆಂಗೆ ಎದುರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಈಗ ತಾನೇ ಗಂಡ ಎಂಟ್ರು ಇಬ್ರು ಒಂದಾಗವ್ರೆ. ನಾನೇನೋ ಹೋಗ್ಬಿಟ್ಟು ಮಧ್ಯೆ ಕಡ್ಡಿ ಅಳ್ಳಾಡಿಸಿ ಬಿಲ್ಡಪ್ ತಗೊಬಿಟ್ಟೆ ಅಂತಂದರೆ ಮುಗ್ದೋಯ್ತು ಅಷ್ಟೇ ಏನಿಯ ಕತೆ. ಆಮೇಲೆ ಇಬ್ರದ್ದು ಗಂಡ ಎಂಟಿ ಸಂಬಂಧ ಕಿತ್ತು ಕೆರೆ ಹಿಡಿತದೆ. ಅದಕ್ಕೆ ನೀ ಅವನು ಎದ್ರಕೊಂಡು ಸರಿ ನೀನು ಹೇಳ್ದಂಗೆ ಏನಿಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರೋದು. ಹೊಸಿ ಸುಮ್ಕಿರಿ, ನಿಮಗೆ ಏನು ಗೊತ್ತಾಗಕ್ಕಿಲ್ಲ. ನಾನು ಹೆಂಗೆ ಬೇಕು ಹಂಗೆ ಮಾಡಿವ್ನಿ. ಪರೀಕ್ಷೆ ಅಂತ ಹೋಗಂಗಿದ್ರೆ ನೀನು ಎಂಟ್ರನ್ನ ಕರ್ಕೊಂಡು ಹೋಗೋಣ ಅಂತಲೇ ಹೇಳಿದ್ದೀನಿ. ಯಪ್ಪ ಸದ್ಯ ಹೆಂಗೋನವೇ ಒಂದು ಮನೆ ಉಳ್ಕೊಳಕ್ಕೆ ಒಂದು ಮನೆ ಸಿಕ್ಬಿಟ್ರೆ ನಮ್ಗೆ ಅಷ್ಟೇ ಏನಿಯ ಸಾಕು. ಅಲ್ಲ ಕೊಂತ್ರಿ ನನ್ನ ಮಗ ಇನ್ನು ಆಸ್ತಿ ಎಲ್ಲ ಕಿತ್ಕೊಬಿಟ್ಟು ಮನೆಯೂ ಕೊಡಲಿಲ್ಲ ಅಂತಂದರೆ ಹೆಂಗೆ ಹೇಳು. ಕೊಂತ್ರಿ ಕೊಟ್ಟಿದ್ದು ನನ್ನ ಮಗ ನೋಡೋಣ ಇರು, ಅದು ಏನು ಮಾಡ್ತಾನೋ ಏನು ಕತೆಯೋ. ಬಂದ ಸಾವುಕಾರ. ಓ ಬರಬೇಕು ಸಾವುಕಾರು ರೀ. ಸಾವುಕಾರು ನಮ್ಮ ಆಸ್ತಿ ಎಲ್ಲ ಮೋಸ ಮಾಡ್ಬಿಟ್ಟಿದ್ದೇವರಲ್ಲ, ಆ ಪಶ್ಚಾತ್ತಾಪಕ್ಕೆ ಅಂತ ಹೇಳ್ಬಿಟ್ಟು ನನಗೂ ನಿಮಗೂ ಇಬ್ರಿಗೂ ಸೇರೊಂದು ಮನೆ ಕೊಡ್ತಾವನ್ರಿ. ಅಷ್ಟೇ ಅಲ್ಲ, ನಮ್ಮಿಬ್ರಿಗೂ ಒಂದು ಅಂಗಡಿ ಮನೆ ಸಮೇತನೂ ಕೊಡ್ತಾವನೆ. ನಾವಿಬ್ರು ಆರಾಮಾಗಿರ್ಲಿ ಅಂತ ಹೇಳ್ಬಿಟ್ಟು ಅಲ್ವಾ ಸಾವುಕಾರೇ? ಹಾಂ ಸಾವುಕಾರೆ, ನಿಮ್ಮನ್ನೇನೋ ಅನ್ಕೊಂಡಿದ್ರಿ, ಭಾಳ ಒಳ್ಳೆಯರಾಗ್ಬಿಟ್ಟಿದ್ರ ಬಿಡಿ ನೀವು. ನಾನು ಏನ್ರಿ ಹೇಳಿದ್ಲು, ಸಾವುಕಾರು ಮನೆ ಕೊಡ್ತಾರೆ ನಮಗೆ ಉಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ನನಗಂತೂ ಅಯ್ಯೋ ಬಿಡು ಎಲ್ಲ ಸುಳ್ಳು ಅನ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ಕೊಡ್ತಾ ಇರೋದು ನೋಡಿದ್ರೆ ಭಾಳ ಖುಷಿ ಆಯ್ತೈತೆ. ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ ಏನಿಯ ಈ ನನ್ನ ಮಗ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಶಾರದಿ ಒಂದು ನಿಮಿಷ ಬಾಯಿಲಿ. ಏನು ಸಾವುಕಾರೆ, ನಿನ್ನ ಗಂಡು ಏನು ವಿಷಯ ಹೇಳಿಲ್ಲ ತಾನೇ? ಹೇಳಿದ್ರೆ ಅವ್ರು ಯಾಕೆ ಸುಮ್ಕೆ ನಿಂತ್ಕೊಂಡಿರೋರು? ನಿಮ್ಮ ಕೊಲೆ ಮಾಡಾಕ್ಬಿಟ್ರ ಅಷ್ಟೇ ಏನಿಯ. ಏನು ಹೇಳ್ಬಿಡ ಬಿಡು. ಬರೀ ನಿಮಗೆ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಹುಡುಕಿ ಹೆಂಗ ಊರ ಹತ್ರನೇ ಒಂದು ಮನೆ ಸಿಕ್ತು. ಅದನ್ನೇ ಹೆಂಗೋ ಮಾಡಿ ದುಡ್ಡು ಕೊಟ್ಬಿಟ್ಟು ಹಂಗೋ ಹಿಂಗೋ ಮಾಡಿ ಕೊಂಡ್ಕೊಂಡಿವ್ನಿ. ಅದೇ ಮನೆಗೆ ಸದ್ಯಕ್ಕಿರ್ರಿ, ಆಮೇಕಿಂದ ಬೇಕಾದ್ರೆ ನಿಮ್ಮ ಮನೆ ನಿಮಗೆ ಕೊಟ್ಬಿಡ್ತೀನಿ. ಸುಮ್ಮನೆ ಇರೋ ಮಾತೇ ಇಲ್ಲ ಸಾವುಕಾರೆ. ನಿಮ್ಗೆ ಹೇಳಿದ್ನಲ್ಲ, ಪತ್ರ ಸಮೇತ ಬೇಕು ನನಗೆ ಅಂತ ಹೇಳ್ಬಿಟ್ಟು ನನ್ನ ಹೆಸ್ರಿಗೆ ಮಾಡಿಸಿ ಪತ್ರ ಕೊಡಬೇಕು. ಪತ್ರನವೇ ತಗೊಂಬಿಟ್ಟು ಬಂದೀವ್ನಿ, ಪತ್ರನವೇ ಕೊಡ್ತೀನಿ ಬಿಡು. ಮೊದಲು ಮನೆ ಎಲ್ಲ ಐತೆ ಅಂತ ತೋರಿಸ್ತೀನಿ ಬರ್ರಿ. ಅಂಗಡಿ ಮನೆನೂ ಎಲ್ಲನೂ ರೆಡಿ ಮಾಡಿವ್ನಿ. ಅದನ್ನೂ ನಾಳೆ ನಿಮ್ಮ ಕೈ ಸೇರ್ತದೆ. ಅದೇ ಶಂಕರಪ್ಪಣ್ಣಂದು ಇತ್ತಲ್ಲ ಅಂಗಡಿ, ಆ ಅಂಗಡಿನೇ ಆ ಅಣ್ಣ ಇನ್ನು ನಡ್ಸಕ್ಕಿಲ್ವಂತೆ. ಯಪ್ಪಂಗೇನೋ ಹುಷಾರಿಲ್ವಂತೆ, ಇನ್ನು ಬಿಟ್ಬಿಡ್ತಾನಂತೆ. ಅದನ್ನೇ ನಿಮಗೆ ಏನಿಯ ಕೊಡ್ಸಿವ್ನಿ. ಅದೇ ಅಂಗಡಿ ಪೂರ್ತಿ ನೀನೇ ಕೊಂಡ್ಕೊಂಡಿವ್ನಿ ನಿಮಗೆ ಅಂತ ಹೇಳ್ಬಿಟ್ಟು ಹೆಂಗನೂ ಇದು ಮಾಡ್ಕೊಂಡು ಹೋಗಿ. ಶಂಕರಪ್ಪನ ಅಂಗಡಿನ ಸಂದಕ್ಕೆ ನಡೀತಿತ್ತು ಹೇಳಿ ಶಂಕರಪ್ಪನ ಅಂಗಡಿ. ಇನ್ನು ಅದ್ರಾಗ ನಾವಿದ್ರೂ ಇನ್ನೇನೇ ತೊಂದರೆ ಇಲ್ಲ, ಆರಾಮಾಗಿ ಸಾಮಾನು ಎಲ್ಲ ತಂದಿಕ್ಕಿರ್ತಾನೆ. ನಾ ಸುಮ್ಕೇನಿಯ ಅಂಗಡಿಯ ನಡ್ಸ್ಕೊಂಡು ಹೋಗೋದು ಅಷ್ಟೇ ಏನಿಯ. ಪರವಾಗಿಲ್ಲ ಸಾವುಕಾರೆ, ಒಂದೇ ದಿನದಾಗೆ ಕಷ್ಟಪಟ್ಬಿಟ್ಟು ಎಲ್ಲನೂ ಮಾಡ್ಬಿಟ್ಟಿದ್ದೀರಾ. ಬುಡಿ, ನನ್ನ ಹತ್ರ 2 ಎಕರೆ ಹೊಲ ಕಿತ್ಕೊಂಡು ಮನೆ ಕಿತ್ಕೊಂಡು ಇಷ್ಟು ಮಾಡ್ಕೊಡ್ತಿರೋದೇನು ದೊಡ್ಡ ವಿಚಾರ ಅಲ್ಲ. ನಿಮ್ಗೆ ಹಿಂಗೇನಿ ಆಗಬೇಕು. ಸರಿ ಮನೆ ತೋರಿಸಿ, ಮೊದಲು ಮನೆ ಹೆಂಗಾಯ್ತು ನೋಡ್ತೀನಿ. ಅದಕ್ಕೆಲ್ವಾ ಬಂದಿದ್ದು? ಬರ್ರಿ ರೀ. ನಾನು ಹೇಳಿಲ್ವಾ ನನ್ನ ಪಿಲಾನ್ ಯಾವತ್ತೂ ವರ್ಕ್ ಆಗದಂಗೆ ಇರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಹೆಂಗೆ ವರ್ಕ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಂದ್ರೇನು ಸುಮ್ಕೆ ಅನ್ಕೊಬಿಟ್ರೆ? ಹೆಂಗೆ ಬೇಕು ಹಂಗೆ ಸರಿಯಾಗಿ ಮಾಡಿವ್ನಿ ನೋಡಿ. ಇವ್ರಿಗೆ ಹಿಂಗೆ ಆಗಬೇಕು. ನನ್ನ ಮಗಂಗೆ ಕಳ್ಗೊಟ್ಟಿದ್ದು ನನ್ನ ಮಗಂಗೆ ನಾನು 2 ಎಕರೆ ಹೊಲನೂ ಹಂಗೇನೇ ನನ್ನ ಮನೆ ಹೊಡ್ಕೊಂಡವನಲ್ಲ. ಇವ್ನಿಗೆ ಇಷ್ಟು ಸುಳ್ಳು ಹೇಳಿ ಕಿತ್ಕೊಳ್ಳೋದ್ರಾಗ ಯಾವ ಮೋಸನೂ ಇಲ್ಲ, ಯಾವ ತೆಪ್ಪನೂ ಇಲ್ಲ. ಬರ್ರಿ ಇಲ್ಲೋ ಒಬ್ಬರಿಗೆ ಹಂಗೇನೇ ಆಗಬೇಕು. ಹೆಂಗೋ ಅಂಗಡಿ ಶಂಕರಪ್ಪಣ್ಣನ ಸಂದಕೈತೆ, ಅದ್ರಾಗ ಏನು ವ್ಯಾಪಾರ ಮುಂದುವರ್ಸ್ಕೊಂಡು ಹೋಗೋಣ. ಹೆಂಗೋನೂ ಹಂಗೋ ಹಿಂಗೋ ವ್ಯಾಪಾರ ಮಾಡ್ಕೊಂಡು ಹೋಯ್ದ್ರೆ ನಮ್ಮ ಜೀವನಕ್ಕೆ ಹೆಂಗೋ ಆಯ್ತದೆ. ಆಮೇಕಿಂದ ನಮ್ಮ ಫ್ಯಾಕ್ಟ್ರಿನೂ ಎಲ್ಲ ಬಿಡಿಸ್ಕೊಬಿಡೋಣ. ನಾಟಕ ಮಾಡ್ಕೊಂಡು ಬಿಡಿಸ್ಕೊಬಿಡೋಣ. ಸರಿ ನೋಡಿ ಸಾವುಕಾರ ಹೋಯ್ತಾವನೆ. ಇದೆ ನಿನ್ನ ಮನೆ. ಅಯ್ಯೋ ನಮ್ಮ ಹತ್ರ ಅಷ್ಟು ದೊಡ್ಡ ಮನೆನ ಕಿತ್ಕೊಬಿಟ್ಟು ನಮ್ಗೆ ಈಟೇಟ್ ಮನೆ ಕೊಡ್ತಾ ಇದೀಯಾ? ನಮ್ಗೆ ಈಟೇಟ್ ಮನೆ ಆಯ್ತದ? ನನಗೂ ನನ್ನ ಗಂಡಂಗೆ ನನ್ನ ಮಗಳಿಗೆ ಎಷ್ಟು ದೊಡ್ಡ ಮನೆ ಕಿತ್ಕೊಂಡಿದ್ಯಾ ನನ್ನ ಹತ್ರ? ಅಯ್ಯೋ ಶಾರದಾ, ಅಡ್ಜಸ್ಟ್ ಮಾಡ್ಕ. ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬಂದಿದ ತಕ್ಷಣ ಆ ಮನೆಯೆಲ್ಲ ನಿನಗೆ ಏನಿಯ ಬರ್ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೆ. ಆ ಮನೆಯೆಲ್ಲ ನಿನಗೆ ಏನಿಯ ಬರ್ಕೊಡ್ತೀನಿ. ಹಂಗೆ 2 ಎಕರೆ ಜಮೀನು ನಿನ್ನ ಹೆಸ್ರಿಗೆ ಏನಿಯ ಬರ್ಕೊಡ್ತೀನಿ. ಈಗ ಸದ್ಯಕ್ಕೆ ಯಾವ ಮನೆಯೂ ಸೇಲಿಂಗು ಇರಲಿಲ್ಲ, ಇದೊಂದೇ ಮನೆಯೇ ಇದ್ದಿದ್ದು. ಊರ ಪಕ್ಕನೇ ಅಲ್ವಾ, ಅದಕ್ಕೆ ಹೆಂಗೂ ಇರಲಿ ಅಂತ ತಗೊಬಿಟ್ಟೆ. ಆಮೇಕಿಂದ ಬೇಕಾದ್ರೆ ಸಂದಕ್ಕೆ ಏನೋ ಒಂದು ಮಾಡಿದ್ರೆ ಆಯ್ತಲ್ವಾ? ಬನ್ನಿ ಅಲ್ಲ, ರೆಡಿ ಮಾಡಿಸ್ಕೊಂಡ್ರೆ ಆಯ್ತಲ್ವಾ? ಅಷ್ಟು ದೊಡ್ಡ ಮನೆ ಕಿತ್ತೋಗಿರೋ ಸಣ್ಣ ಮನೆ ಕೊಡ್ತಾ ಇದೆಯಲ್ವಾ? ಇರಲಿ ನೋಡ್ಕೊಂತೀನಿ. ಹಲೋ, ಪತ್ರನೂ ಕೊಟ್ಬಿಡು. ನೀನು ನಂಬಕ್ಕಾಗಿಲ್ಲ. ಅಂಗಡಿ ಮನೆದೂ ಹಂಗೆ, ಈ ಮನೆದು 2ನೂ ನಾನು ಹೆಸ್ರಿಗೆ ಬರ್ದಿರ ಪತ್ರ ತೋರಿಸಿ ಕಡೆ. ತಗೊಳಮ್ಮ ತಗ, ಎಲ್ಲನೂ ನಿನ್ನ ಹೆಸ್ರಿಗೆ ಏನೇ ಮಾಡಿಸ್ಬಿಟ್ಟು ಮಡಗಿವ್ನಿ ತಗ. ಇದಾದ್ರೂ ನನ್ನ ಹೆಸ್ರು ನಾನೇ ಕಿತ್ತ ಎಲ್ಲನೂ ಮುರಳಾಗಿಲ್ಲ. ನನ್ನ ಹೆಸ್ರಿಗೆ ಐತ ಇಲ್ವ ಅಂತ ಹೇಳ್ಬಿಟ್ಟು ಲಾಯರ್ ತಗೋಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಬಂದೇನಿಯ. ನಾನೂ ತಗೊಳ್ಳೋದು ಸೋಮ್ಕೆ ಬಿಡೋಕ್ಕಿಲ್ಲ. ನಾನೂ ನೋಡು, ನಿನ್ನ ಮನೆ ಬೇಕು ಅಂತ ಕೇಳಿದ್ಯಾ? ನಾನು ಹಂಗೋ ಹಿಂಗೋ ಕಷ್ಟನೋ ಸುಖನೋ ಮಾಡಿ ಮನೇನಿಯ ಹಂಗೇನಿಯ ಅಂಗಡಿ ಮನೆಯ 2ನೂ ಬರ್ಸ್ಕೊಂಬಿಟ್ಟು ಬಂದೀನಿ. ಎಲ್ಲ ಪತ್ರನೂ ಇದ್ರಾಗೆ ಐತೆ. ಬೇಕಾದ್ರೆ ಲಾಯರ್ ತಕಲ್ಲ, ಜೋಡಿಸ್ತಕ್ಕೆ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಡು ತಗೊಬಂದು ಮಡಿಕ. ಆದರೆ ದಯವಿಟ್ಟು ನನ್ನ ತಂಟೆಗೆ ಮಾತ್ರ ಬರಬೇಡ. ನನಗಿವಾಗ ಸ್ಯಾನೆ ಕೆಲಸ ಐತೆ. ನನ್ನ ಹೆಂಡ್ರ ಹೆಸರಿಂದ ನನ್ನ ಹೆಸ್ರಿಗೆ ಆಸ್ತಿ ಎಲ್ಲ ಬರ್ಸ್ಕೋಬೇಕು. ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬಂದಿದ್ದ ತಕ್ಷಣ ಏನಿಯ ನಿನ್ನ ಆಸ್ತಿಯ ನಿನಗೆ ಕೊಟ್ಬಿಡ್ತೀನಿ. ನಿನ್ನ ಆಸ್ತಿ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ. ಎಲ್ಲನೂ ನಿನಗೆ ಏನಿಯ ಕೊಟ್ಬಿಡ್ತೀನಿ, ಸರಿನಾ?
ಅಷ್ಟೇ ಅಲ್ಲ, ತಿಂಗಳ ನಮ್ಮನೆಗೂ ರೇಷನ್ಗೆಲ್ಲ ದುಡ್ಡು ತಂತಂದು ಕೊಡ್ತಾ ಇರಬೇಕು. ಈಗಲೇ ಹೇಳಿವ್ನಿ. ನಿನ್ನ ಮಗ ತಾನೇ ಸಾಕ್ತಿರೋದು ನಾನು. ತಂದ್ಬಿಟ್ಟು ಲಕ್ಷ ಲಕ್ಷ ದುಡ್ಡು ನಾನೇನು ಕೇಳ್ತಿಲ್ಲ. ತಿಂಗಳ ರೇಷನ್ನು ಪಾಸನ್ನು ಎಲ್ಲ ನಡುವೆ ನಿಂದೇನಿಯ, ಎಲ್ಲ ನಿಂದೇನಿಯ ಖರ್ಚು. ಈಗಲೇ ಹೇಳಿವ್ನಿ ನಾನು. ಲೇ ಶಾರದಿ, ಮೋಸ. ನೀನೇನಂತ ಹೇಳ್ದೆ? ಸಾಕೆ ಅಲ್ಟ್ ಕೊಟ್ಬಿಡು, ಅಂಗಡಿ ಮನೆ ಒಂದು ಮನೆ, ಇನ್ನೇನು ಕೇಳೋಕ್ಕಿಲ್ಲ ಅಂತ ಹೇಳ್ದೆ. ಈಗ ನೋಡಿದ್ರೆ ಹಿಂಗ್ ನಾಟಕ ಮಾಡ್ತಿದ್ಯಾ? ನನ್ನ ಆಸ್ತಿ ಹೊಡಿಬೇಕಾರೆ ಸಂದಕ್ಕಿತ? ನನ್ನ ಆಸ್ತಿ ಹೆಂಗ್ ಹೊಡೆದೆ ಹೇಳಿ ನೀನು? ಸರಿಯಾಗಿ ಆಸ್ತಿ ಎಲ್ಲನೂ ಹೊಡೆದೆ. ಕಳ್ಳನ ಮಗ ನೀನು. ನೀನು ಕಿತ್ಕೊಂಡ್ರದ್ರ ಮುಂದೆ ನಾನು ಏನು ಕಿತ್ಕೊಂತಿಲ್ಲ ಬಿಡು. ನೀನೇ ಸರಿಯಾಗಿ ಕಿತ್ಕೊಂಡಿದ್ಯಾ ಎಲ್ಲನೂ. ನಾನೇ ನಿನ್ನ ಹತ್ರ ಏನು ಕಿತ್ಕೊಂಡ್ರದೇನಿಲ್ಲ ನೋಡು. ನನ್ನ ಗಂಡಂಗೆ ಹೇಳ್ಬಿಟ್ಟು ಊರಾಗೆ ಪಂಚಾಯತಿ ಕಲಾಕ್ಸ್ಬಿಡ್ತೀನಿ ಅಷ್ಟೇ ಏನಿಯಾ. ಎಲ್ರಿಗೂ ಗೊತ್ತು ನಾನು ನೀನು ಚೆನ್ನಾಗಿ ಜೊತೆ ಓಡಾಡ್ಕೊಂಡಿದ್ದು. ನೀನು ಎಲ್ರಿಗೂ ಸಂದಾಗ ಗೊತ್ತು, ನಾನು ನೀನು ಸಂದಾಗ ಜೊತೆ ಓಡಾಡ್ಕೊಂಡಿದ್ದು. ಸರಿನೇನು? ಈಗ ನಾನು ಏನು ಹೇಳಿದ್ರು ನಂಬ್ತಾಳೆ. ತಿಂಗಳ ತಂದು ರೇಷನ್ ತಂದಾಕು. ಅಷ್ಟು ಬಿಟ್ಬಿಟ್ಟು ಏನ ಶಾನೆ ಆಡೋಕೋದಿ, ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇನೇನಿಯಾ. ಅಯ್ಯೋ ರೀ, 20 ರೂಪಾಯಿ ತಗೊಂಡೋಗಿ ಲಾಯರ್ದಾಗೆ ಎಲ್ಲ ಪರೀಕ್ಷೆನೂ ಮಾಡಿಸ್ಕೊಂಬಿಟ್ಟು ಬನ್ನಿ. ಯಾಕೆ ಬೇಕು? ಇದು ನಮ್ದೋ ಅಲ್ವೋ ಇದೆಲ್ಲನೂ ಚೆಕ್ ಮಾಡಿಸ್ಕೊಂಬಿಟ್ಟು ತಗೊಂಬಿಟ್ಟು ಬನ್ನಿ. 20 ರೂಪಾಯಿ ನಂಬಕ್ಕಾಗಿಲ್ಲ. ನನ್ನ ಮಕ್ಕಳು ಇನ್ನು ಮ್ಯಾಲ ನಾವು ಹುಷಾರಾಗಿರ್ಬೇಕು. ನೋಡಿರಿ, ಮನೆ ಒಳಗಡೆ ಹೋಗೋಣ. ನಾನು ಇದನ್ನ ಇಷ್ಟಕ್ಕೆ ಬಿಟ್ಬಿಟ್ರೆ ಗ್ಯಾರಂಟಿ ಮಗಿನ ಮದುವೆ ಮಾಡೋ ಗಂಟನೂ ನನ್ನ ತಲೆ ತಿಂತಾ ಇತ್ತಲೆ. ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಬೇಕಲ್ಲ. ಇವಳು ಹಿಂಗೆಲ್ಲ ಕಿತ್ಕೊಂಡು ಅಂತ ತಿಂತಾ ಇದ್ರೆ ನಾನು ಎಲ್ಲಿಂದ ಕೊಡಲಿ? ಎದುರಿಸಿ ಹಿಂಗೆಲ್ಲ ಮಾಡ್ತಾವಳ. ಕೊಂತ್ರಿ ಬಡತದ ಇದು. ಏನು ಮಾಡೋಣ? ಏನಾರ ಮಾಡ್ಬೇಕಲ್ವಾ? ಬಿಡು, ಈ ಲೆಕ್ಕಾಚಾರಿತಕ್ಕೆ ಹೋಗ್ಬಿಟ್ಟು ಒಂದ್ಕಿತ ಮಾತಾಡಿದ್ರೆ ಏನೋ ಒಂದು ಹೇಳ್ತಾನೆ. ನಾನು ಏನೋ ಒಂದು ಮಾಡಿದ್ರೆ ಆಯ್ತು ಆಮೇಕಿಂದ. ಸರಿ, ನೀವು ಮನೆ ಒಳಗಡೆ ಹೋಗಿ, ನಂಗೆ ಹೊಸ ಕ್ಯಾಮೆ ಐತೆ, ಹೋಯ್ತೀನಿ. ಪೋತ್ರ ಎಲ್ಲ ಸರಿಯಾಗೈತೆ ಅಂತ ಇನ್ನೊಂದು ಗಂಟೆ ಪರೀಕ್ಷೆ ಮಾಡಿಸ್ಕೊಂಡು ನನ್ನ ಗಂಡ ಬರ್ತಾನೆ. ಏನಾರ ಹಿಂಗೋ ಇತ್ತು ಅಂದ್ರೆ ಈ ಒಂದಕ್ಕಿದ್ದ ನಿನ್ನ ಮಂಟಕ್ಕೆ ಬಂದ್ಬಿಡ್ತೀನಿ. ನೀನು ಎಂಟಿದಾಗೆ ಏನು ಮೋಸ ಮಾಡಿಲ್ಲ ತಾನೇ ಇದ್ರಾಗೆ? ಅಮ್ಮ ತಾಯಿ ಏನು ಮೋಸನೂ ಮಾಡಿಲ್ಲ. ಅದು ಎಲ್ಗನ ತಗೊಂಡು ಪರೀಕ್ಷೆ ಮಾಡಿಸ್ಕೊಂಬಿಟ್ಟು ಬಾ. ಸರಿ ಹೇಳು. ಅಯ್ಯೋ ಇವಳನ್ನ ನಿಂಗೆ ಬಿಟ್ಬಿಟ್ರೆ ಗಿರ್ಗಿಟ್ಲೆ ಆಡಿಸ್ಬಿಡ್ತಾಳೆ. ಇವಳು ಸವಾಸನೆ ಬೇಡ. ಮೊದಲು ನನ್ನ ಮಗು ಅಲ್ಲ ಅಂತ ಗೊತ್ತಾಗ್ಲಿ, ಆಮೇಕಿಂದ ಮಾಡ್ತೀನಿ. ಲೆಕ್ಕಾಚಾರಿ ಹೋಗ್ಬಿಟ್ಟು ಪಿಲಾನ್ ಮಾಡಿಸ್ಕೊಂಬಿಟ್ಟು ಬರ್ತೀನಿ. ಏನಾದ್ರು ಒಂದು ಪಿಲಾನ್ ಕೇಳ್ಕೊಂಬಿಟ್ಟು ಬರ್ತೀನಿ. ನನಗೆ ಪರ್ಸ್ನಲ್ಲಾಗಿ ಲೆಕ್ಕಾಚಾರಿನೇನಿಯ ಸರಿ, ಎಲ್ಲ ಇರೋದು ಇದ್ದಂಗೆ ಏನಿಯ ಮಾಡ್ತಾನೆ. ಹೆಂಗೆ ಉಳ್ಕೊಳಕ್ ಮನೆ ಸಿಕ್ತು ನೋಡಿ. ಶಾರದಿ, ಹಂಗೋ ಮಾಡತ್ತಾಗ ಹೆಂಗೋ ಹೊಂದಿಸ್ಕೊಬಿಟ್ಟೆ ನೀನಂತೂನುವೆ. ರೀ, ನಾನು ಅಂದ್ರೆ ಸುಮ್ಕಿ ಅನ್ಕೊಬಿಟ್ರ? ಕಳ್ಳನ ಮಗ ನಾನು 2 ಎಕರೆ ಜಮೀನು ಹಂಗೆ ಅಷ್ಟು ದೊಡ್ಡ ಮನೆ ಕಿತ್ಕೊಂಡ್ಬಿಟ್ಟು ನಮ್ಮನ್ನು ನಡು ಬೀದಿನಾಗ ಬಿಟ್ಬಿಟ್ರೆ ನಾವು ಎಲ್ಗೋಗನಿ? ನೀವೇ ಹೇಳಿ. ಸದ್ಯ ಈ ಮನೆ ಸಿಕ್ತು, ಹೆಂಗೋ ಸಂಕ್ರಪ್ಪಣ್ಣನ ಅಂಗಡಿನೂ ಸಿಕ್ತು ನಿಮಗೆ. ಅಂಗಡಿನಾಗ ನೋಡ್ಕೊಂಡು ಹೆಂಗೋ 2 ಲಕ್ಷ ರೂಪಾಯಿ ದುಡ್ಡು ಐಟಮ್ ತಂದು ಹಾಕೊಂಡು ಇದು ಚಂದಾಗಿ ಬೆಳಿಬೇಕು ನೋಡಿ. ಊರೆಲ್ಲ ಒಟ್ಟೊರ್ಕೊಂಡು ಸಾಯ್ಬೇಕು, ಹಂಗೆ ಬೆಳಿಬೇಕು ನಾವೂ. ಇನ್ನು ಯಾರ್ದು ಲೆಕ್ಕ ಇಕ್ಕಳಕ್ಕೆ ಹೋಗ್ಬೇಡಿ. ಅಂಗಡಿನಾಗ ಚಂದಾಗಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿ ಹೋಗಿ. ನಿಮಗೂ ಹೆಂಗೋ ಒಂದು ಕೆಲಸ ಸಿಕ್ತು, ನಾನು ಹೆಂಗೋ ಮನೆಯಾಗ ಸಣ್ಣ ಪುಟ್ಟ ಮಾಡ್ಕೊಂಡು ಇರ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಮನೆ ಹೆಂಗೈತೆ ಒಂದು ಕಿತ ನೋಡೋಣ. ಸಣ್ಣದಾಗೈತೆ ಆದರೂ ಪರವಾಗಿಲ್ಲ. ಈ ಅಪ್ಪನ ಹೆಸ್ರಿಗೆ ಇನ್ನೊಂದು 2-3 ತಿಂಗಳಿಗೆಲ್ಲ ಮಾಡಿಸ್ಕೊಬಿಡ್ತಾನಂತೆ ಸಾವುಕಾರ. ಎಲ್ಲ ಮಾಡಿಸ್ಕೊಂಡಿದ್ದ ತಕ್ಷಣ ಏನಿ ಆಮೇಕಿಂದ ಎಲ್ಲನೂ ನಮ್ಮ ಆಸ್ತಿನ ವಾಪಸ್ ಇಸ್ಕೊಬಿಡೋಣ. ಆಮೇಕಿಂದ ನಾನು ನೀನು ಫ್ಯಾಕ್ಟ್ರಿ ಓನರ್ ಆಗೋಗ್ಬಿಡ್ತೀವಿ. ಹೆಂಗೋ ಆಯ್ತದೆ. ಅದಕ್ಕೆ ಹೇಳೋದು ಬುದ್ಧಿ ಉಪಯೋಗಿಸ್ಬೇಕು. ಬುದ್ಧಿ ಅಂತ ಹೇಳ್ಬಿಟ್ಟು ಕಳ್ಳನ ಮಕ್ಕಳನ್ನ ದಾರಿಗೆ ಹೋಗ್ಬಿಟ್ಟೆ ನೀನು ಹಿಡಿಬೇಕು. ಈ ಕಳ್ಳನ ಮಗೊಂದು ಕಳದಾರಿ ಅಲ್ವಾ? ನಾನು ಅದಕ್ಕೆ ಕಳದಾರಿಗೆ ನೀವು ಹೋಗಿದ್ದು. ಪರವಾಗಿಲ್ಲ ರೀ, ಮನೆ ಚಿಕ್ಕದಾದ್ರೂ ಸ್ವಂತ ಮನೆ ಅನ್ನಂಗೆ ಸಂದಕ್ಕೇನಿ ಐತೆ. ಹ್ಞೂ ಕಣೆ, ಸಂದಕ್ಕೇನಿ ಐತೆ ಹೇಳಿ ಸಾಕಿಷ್ಟು ಮಟ್ಟಿಗಿದ್ರೆ. ಕಂಡ್ರ ಮನೆಗೆ ಬಿದ್ದಿರೋದಕ್ಕೆ ಸ್ವಂತ ಮನೆಗೆ ಇಷ್ಟು ಮಟ್ಟಿಗಿದ್ರೆ ಆಗಕ್ಕಿಲ್ವೇ? ಅದೇ ಮತ್ತೆ ಇಷ್ಟು ಮಟ್ಟಿಗಿದ್ರೆ ಸಾಕು ಹೇಳಿ. ಮನೆ ನೋಡಿ ಬೋಪ ಸಂದಾಗೈತೆ ಮನೆ ಸಾಕು. ಎಲ್ಲ ಕ್ಲೀನಾಗೇನಿ ಐತೆ, ಸುಣ್ಣ ಬಣ್ಣ ಬಳಿಯಂಗಿಲ್ಲ, ಎಂಥದನ್ನೂ ಇಲ್ಲ. ಮಳೆ ಬಂದರೆ ಸೋರಕ್ಕಿಲ್ಲ ಅನ್ನಿಸ್ತದೆ. ಎಲ್ಲ ಸಂದಕೈತೆ ಸಾಕ್ಬಿಡಿ. ಹೆಂಗೋ ನಮ್ಮ ಜೀವನಕ್ಕೆ ಆಯ್ತದಲ್ಲ, ಮಗನ ಹೆಂಗೋ ಬೆಳೆಸ್ಕೊಂಡು ಹೋಗನಿ. ಆಮೇಕಿಂದ ನನ್ನ ಪಿಲಾನ್ ಪ್ರಕಾರ ಈ ಮಗುನ ಆ ಸಾವುಕಾರನ ಮಗಂಗೆ ಏನೇ ಕೊಟ್ಟು ಮದುವೆ ಮಾಡೋದು. ಇವತ್ತಲ್ಲ ನಾಳೆ ಗೊತ್ತಾಗ್ದಂಗಿರುತ್ತೆ ಸಾವುಕಾರಂಗೆ ಇದು ಅವಳ ಮಗಳಲ್ಲ ಅಂತ ಸಂದಾಗ ಗೊತ್ತಾಯ್ತದೆ. ಆಮೇಕಿಂದ ಕೊಟ್ಟು ಹೆಂಗೋ ಮದುವೆ ಮಾಡಿದ್ರೆ ಆಯಿತು. ಸಾವುಕಾರಂಗೆ ಟೆನ್ಷನ್ಗೆ ತಲೆ ಓಡ್ತಿಲ್ಲ ಅಂತ ಅನ್ನಿಸ್ತದೆ. ಕಂಡವ್ರ ಮಗ ಅಂತ ಹೇಳಿದ ತಕ್ಷಣ, ಅಯ್ಯಪ್ಪನ ಮಗ ಅಂತ ಹೇಳಿದ ತಕ್ಷಣ ಹೆಂಗೆ ನಂಬಿಟ್ಟವಯ್ಯಪ್ಪ? ಹಂಗೇನಿಯಾ ಹುಸಿ ಬುದ್ಧಿ ಕಡಿಮೆ ಆದಮೇಲೆ ಹೆಂಗೆಂಗೋ ಆಡಿಸ್ತದಂತೆ. ಅಳ್ತೇನಿಯ ರೀ. ಬನ್ನಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಅಡುಗೆ ಪಡ್ಗೆಲ್ಲ ರೆಡಿ ಮಾಡ್ಕೊಂಡು ಆ ಮನೆಗೆ ಪಳ್ದಿರ ಸಾಮಾನುಗಳೆಲ್ಲ ತಗೊಬಂದಿದ್ರಾಗೆ ಏನಿ ಯಾಕನ ಉಳಿದಿರೋ ಸಾಮಾನೆಲ್ಲ ತಗೊಂಬಿಟ್ಟು ಬರ್ರಿ. ಹಂಗೇನು ಬಟ್ಟೆ ಬರೆ ಮುಗಿದ ಬಟ್ಟೆ ಬರೆ ತೊಟ್ಲು ಪಟ್ಲು ಎಲ್ಲ ತಗೊಬಂದ್ಬಿಡಿ. ಹೆಂಗೋ ಈ ಮನೆಯಾಗೇನಿ ಎಲ್ಲ ಜೋಡಿಸ್ಕೊಂಬಿಡೋಣ. ನಮ್ಮದು ಅಂತ ಒಂದು ಚಿಕ್ಕ ಕೂಡ ಆಯ್ತಲ್ಲ, ಅಷ್ಟೇನಿಯೇ ಸಾಕು. ಆದ್ರೂ ನನ್ನ ಆಸ್ತಿ ಎಲ್ಲ ಹೋಯ್ತು. ಆದರೂ ಪರವಾಗಿಲ್ಲ, ಇಷ್ಟಾದರೂ ಸಿಕ್ತಲ್ಲ. ಅದು ನಮ್ಮೂರಾಗೆ ಸಿಕ್ತಲ್ಲ, ಅದೇ ಖುಷಿ. ನೋಡಿ, ನಮ್ಮೂರಾಗೆ ನೀ ಸಿಕ್ಕಿರೋದು ಇನ್ನೂ ಖುಷಿ ಆಯ್ತು ನನಗಂತೂ. ನಾಳೆ ಅಂಗಡಿ ಪೂಜೆ ಮಾಡ್ಬಿಡನ್ರಿ. ಸರಿ, ಅಂಗಡಿ ಪೂಜೆ ಮಾಡೋಣ.